ಯಾವುದು ಫುಡ್ ಐಟಮ್ ಹಾಳಾಗಿಲ್ಲ ಅಂದರೆ ಸಾಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪ್ರಿಯಾ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ ರಾತ್ರಿ 9:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇಂಡಿಯಾದಿಂದ ಅಪ್ಪ ಅಮ್ಮ ಕೊರಿಯರ್ ಕಳಿಸಿದ್ರು. ಅದು ಫೈನಲಿ ರೀಚ್ ಆಗಿದೆ ಇವತ್ತು ನನಗೆ. ಆ್ಯಕ್ಚುಲಿ ಮೊನ್ನೆನೇ ನೋಟಿಫಿಕೇಷನ್ ಬಂತು, ಲೈಕ್ ಬರ್ತ್ ಏರ್ಪೋರ್ಟ್ ರೀಚ್ ಆಗಿದೆ ಅಂತ. ನಾನು 3 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೆ, ಇವತ್ತು ಬರುತ್ತೆ ಅಂತ. ಫೈನಲಿ ಇವತ್ತು ರೀಚ್ ಆಗಿದೆ. ನಾವು ಆಚೆ ಹೋಗಿದ್ವಿ, ಬರೋ ಅಷ್ಟರಲ್ಲಿ ಪಾರ್ಸಲ್ ಬಂದಿದೆ. ಹಾಗಾಗಿ ಇವಾಗಲೇ ಅನ್ಪ್ಯಾಕ್ ಮಾಡಿಬಿಡೋಣ ಅಂತ. ಬಿಕಾಸ್ ಅದು ಎಲ್ಲ ಕುರುಕ್ಲು ಐಟಮ್ಸ್ ಕಳಿಸಿದ್ದಾರೆ. ನನಗೆ ಮುಂಚೆಯಿಂದ ಲೈಕ್ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಇವಾಗ ತುಂಬ ಕ್ರೇವಿಂಗ್ಸ್ ಬೇರೆ ಆಗ್ತಾಯಿದೆ. ಹಾಗಾಗಿ ನಾಳೆ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ, ಎಷ್ಟು ಬೇಗ ಓಪನ್ ಮಾಡಿ ಟೇಸ್ಟ್ ಮಾಡ್ತೀನೋ ಅನ್ನಿಸ್ತಾ ಇದೆ. ಹಾಗಾಗಿ ಲೇಟ್ ಆಗಿದ್ರೂ ಇವಾಗಲೇ ಅನ್ಪ್ಯಾಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಲೆಟ್ ಸ್ಟಾರ್ಟ್. ಪ್ಯಾಕೇಜಿಂಗ್ ಎಲ್ಲ ಏನೋ ಚೆನ್ನಾಗೇ ಮಾಡಿದ್ದಾರೆ. ಸೊ ಇಲ್ಲಿ ಓಪನ್ ಫಾರ್ ಇನ್ಸ್ಪೆಕ್ಷನ್ ಅಂತ ಇದೆ. ಸೆಕ್ಯೂರಿಟಿ ಚೆಕ್ಕಿಂಗ್ಗೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಓಪನ್ ಮಾಡಿ ಮತ್ತೆ ರೀಪ್ಯಾಕ್ ಮಾಡಿದ್ದಾರೆ. ಸೊ ಯಾವುದೋ ಐಟಮ್ ರಿಮೂವ್ ಮಾಡಿಲ್ಲ ಅನ್ಕೋತೀನಿ. ಇಲ್ಲಿ ಇನ್ವಾಯ್ಸ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಐಟಮ್ಸ್ ನಮ್ಗೆ ಕಳಿಸಿದ್ರು ಕೊರಿಯರಲ್ಲಿ ಅಂತೆಲ್ಲ ಲಿಸ್ಟ್ ಇದೆ. ಲಾಸ್ಟ್ ಟೈಮ್ ಚೆಕ್ ಮಾಡ್ಕೋತೀನಿ. ಸೊ ಓಪನ್ ಮಾಡೋಣ. A few moments later. ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾವುದು ಫುಡ್ ಐಟಮ್ ಹಾಳಾಗಿಲ್ಲ ಅಂದರೆ ಸಾಕು. ಇದು ಆನಿಯನ್ ರಿಂಗ್ಸ್ ಅನ್ಸುತ್ತೆ. ಆನಿಯನ್ ರಿಂಗ್ಸು ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ. ಬಬಲ್ ರ್ಯಾಪ್ ಮಾಡ್ತಾ ಇದ್ರು, ಏನೋ ಬಬಲ್ ರ್ಯಾಪ್ ಮಾಡಿಲ್ಲ ಈ ಸಲ. ಇದೇನು ವಾವ್, ಬೆಣ್ಣೆ ಬಿಸ್ಕೆಟ್ ಏನೂ ಮುರ್ತಿಲ್ಲ. ಅವೆಲ್ಲ ಚೆನ್ನಾಗಿದೆ, ನೈಸ್. ಆಮೇಲೆ ತಿಂತೀನಿ. ಇದು ಬಂದು ನಂದು ಸೀಮಂತಕ್ಕೆ ಅಂತ ರಿಟರ್ನ್ ಗಿಫ್ಟ್ಸ್. ನಾನು ಬರೀ ವಿಡಿಯೋ ಕಾಲಲ್ಲಿ ಅಷ್ಟೇ ನೋಡಿದ್ದು. ಸೊ 1-2 ಸ್ಯಾಂಪಲ್ ಕಳಿಸಿ ನೋಡೋಣ ಅಂತ ಹೇಳಿದ್ದೆ, ಅದಕ್ಕೆ ಕಳಿಸಿದ್ದಾರೆ. ಇದ್ರದ್ದು ಕಂಪ್ಲೀಟ್ ಸೆಟ್ ನೆಕ್ಸ್ಟ್ ಕೊರಿಯರಲ್ಲಿ ಬರುತ್ತೆ. ಸೊ ನಾನು ಅವಾಗ ರಿವೀಲ್ ಮಾಡ್ತೀನಿ ಇದನ್ನು. ಸೊ ಅವಾಗ ಒಟ್ಟಿಗೆ ಸೆಟ್ ಜೊತೆ ತೋರಿಸ್ತೀನಿ ನಾನು ಇದನ್ನು. ಇದು ಒಂದು ಚಿಪ್ಸ್ ಇದೆ. ಸೊ ಏನು ಬ್ರೇಕ್ ಆಗಿಲ್ಲ, ಚೆನ್ನಾಗೇ ಇದೆ. ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಆ್ಯಕ್ಚುಲಿ ಎಲ್ಲ ಐಟಮ್ಸ್ ಸಿಗುತ್ತೆ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಬಟ್ ನನಗೆ ಅಮ್ಮ ಮಾಡೋದು ಚಕ್ಲಿ ನಿಪ್ಪಟ್ಟೆಲ್ಲ ತುಂಬ ಇಷ್ಟ, ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಈ ಕೊರಿಯರ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಇದು ಬಂದು ಏನೋ ಚಿಪ್ಸ್ ಥರ ಇದೆ, ಪುಡಿ ಆಗ್ಬಿಟ್ಟಿದೆ, ಗೊತ್ತಾಗ್ತಾ ಇಲ್ಲ ಇದು.
ಏನೋ ಚಿಪ್ಸೇ ಇದು, ಗೊತ್ತಿಲ್ಲ, ಏನೋ ಪುಡಿ ಪುಡಿ ಆಗಿಬಿಟ್ಟಿದೆ ಸ್ವಲ್ಪ. ಇದು ಬಂದು ಸೂಜಿ ಇಡ್ಲಿ ರವೆ. ಏನಕ್ಕೆ ಅಂದರೆ ನನಗೆ ಇವಾಗ ಕ್ರೇವಿಂಗ್ಸ್ ಬಂದು ನನಗೆ ಲಿಟ್ರಲಿ ದೋಸೆ ಇಡ್ಲಿ ಅದು ಬಿಟ್ಟರೆ ಉಪ್ಪಿಟ್ಟು ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರೋದು. ಲೈಫಲ್ಲಿ ತಿಂದಿಲ್ದೇ ಇರೋ ಉಪ್ಪಿಟ್ಟನ್ನ ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಜರ್ನಿಲಿ ತಿಂದ್ಬಿಟ್ಟಿದ್ದೀನಿ. 5 ಮಂತ್ಸಲ್ಲಿ ನಾನು ಅಷ್ಟು ಉಪ್ಪಿಟ್ಟು ತಿಂದಿದ್ದೀನಿ. ಎವ್ರಿ ಡೇ ಉಪ್ಪಿಟ್ಟು ತಿಂದಿದ್ದೀನಿ ನಾನಂತೂ. ಗೊತ್ತಿಲ್ಲ ಏನಕ್ಕೆ ಅಂತ ಸೀರಿಯಸ್ಲಿ. ಅದಕ್ಕೆ ಇಡ್ಲಿ ರವೆ ಕಳ್ಸ್ಕೊಟ್ಟಿದ್ದಾರೆ. ಮಿಕ್ಸ್ಚರ್ಸ್ ಇದೆ, ಇದು ಟೈಮ್ ಪಾಸ್ ಚಿಪ್ಸ್ ಅಂತ ಏನೋ ಕರಿತಾ ಇದ್ವಿ. ಇದು ಪೌಡರ್ ಆಗಿಬಿಟ್ಟಿದೆ. ಇದು ಚಿಪ್ಸು ಮತ್ತು ಕಾಂಗ್ರೆಸ್ ಕಡಲೆ ಬೀಜ, ದರ್ಶನ್ ಫೇವ್ರೇಟ್. ಇದು ಚಕ್ಲಿ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಯಾವುದು ಅಷ್ಟು ಪುಡಿ ಆಗಿಲ್ಲ, ಚೆನ್ನಾಗೇ ಇದೆ. ಸೊ ಇದು ಇದೆ ಮೇನ್ ಕಾಯ್ತಾ ಇದ್ದೀನಿ ನಾನು. ಒಂದೇ ಒಂದು ಟೇಸ್ಟ್ ಮಾಡಿಬಿಡ್ತೀನಿ. ಸಾರಿ, ಕಂಟ್ರೋಲ್ ಆಗ್ತಾ ಇಲ್ಲ. ಮತ್ತು ಇದು ನಿಪ್ಪಟ್ಟು ಕಳಿಸಿದ್ದಾರೆ. ಇದು ಹೋಮ್ ಮೇಡೆ. ಇದು ಸ್ವಲ್ಪ ಪುಡಿ ಪುಡಿ ಆಗಿಬಿಟ್ಟಿದೆ. ಚಕ್ಲಿ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ರಿಟರ್ನ್ ಗಿಫ್ಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಚಿಕ್ಕಿ, ಇದು ಅಷ್ಟೇ ದರ್ಶನ್ ಫೇವ್ರೇಟ್. ನಂದಿನಿ ಪೇಡ, ಅಗೇನ್ ದರ್ಶನ್ ಫೇವ್ರೇಟ್. ಅಲ್ಲ, ಪ್ರೆಗ್ನೆಂಟ್ ನಾನು, ಬೈಕ್ ಇರೋದು ನನಗೆ. ದರ್ಶನ್ದ ಫೇವ್ರೇಟ್ಸೇ ಜಾಸ್ತಿ ಬಂದಂಗಿದೆ. ಇದು ಅಷ್ಟೇ. ಈ ಸ್ವೀಟ್ ಐಟಮ್ಸ್ ಎಲ್ಲ ದರ್ಶನ್ದೆ. ಮತ್ತು ಒಂದಷ್ಟು MTR ಪೌಡರ್ಸ್ಗಳು ಕಳಿಸ್ಕೊಟ್ಟಿದ್ದಾರೆ. ಜೀರಾ ಪೌಡರ್, ಓಕೆ. ಇದು ಸಾಂಬಾರ್ ಪುಡಿ, ಅದು ಮನೆಯದೇ ಮಾಡಿ ಕಳಿಸಿರೋದು. ಇದು ಬಂದು 7 ಕಪ್ಪು ಸ್ವೀಟು. ಹೆಸರು ಹೇಳಂಗೆ 7 ಕಪ್ ಆಫ್ ಐಟಮ್ಸ್ನ ಹಾಕಿ ಮಾಡೋವಂಥ ಸ್ವೀಟ್ ಇದು. ಇದು ಎಗೇನ್ ದರ್ಶನ್ ಫೇವ್ರೇಟ್ ಅಂತಲೇ ಕಳಿಸಿದ್ದಾರೆ. ಬೈಕ್ ಇರೋದು ನನಗೆ, ಐಟಮ್ಸ್ ಎಲ್ಲ ಜಾಸ್ತಿ ಬಂದಿರೋದು ಅಳಿಯಂಗೆ. ಇದು ಬಂದು ಖಾರದ ಪುಡಿ, ಖಾಲಿ ಆಗಿತ್ತು, ಅದಕ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನು ಬಿಟ್ಟು ಮೇನ್ ಇದೆ ಕೋನ್ ಮೆಹಂದಿ. ಆ್ಯಕ್ಚುಲಿ ನಾನು ಇದನ್ನು ಬಿಡ್ತಾರೋ ಇಲ್ಲ ಅಂತ ಅನ್ಕೋತಾ ಇದ್ದೆ. ಸೆಕ್ಯೂರಿಟಿ ಚೆಕ್ಕಲ್ಲಿ ಇದನ್ನು ಬಿಡಲ್ಲ ಅಂದ್ಕೊಂಡಿದ್ದೆ. ನನ್ನ ಸೀಮಂತಕ್ಕೆ ಇದನ್ನು ತರ್ಸೋಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೆ. ಫೈನಲಿ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಅದರದ್ದೇ ಒಂದಷ್ಟು ಡಿಸೈನ್ಸ್ ತರಿಸಿದ್ದೀನಿ. ನೋಡೋಣ, ಟೈಮ್ ಸಿಗಲಿಲ್ಲ ಅಂತಂದರೆ ಹಾಕ್ಕೊಳ್ಳೋದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ. ಇದು ಫಸ್ಟ್ ಟೈಮ್ ತರಿಸಿರೋದು ನಾನು ಈ ಡಿಸೈನ್ಸ್ನ. ನೋಡೋಣ ಟೈಮ್ ಹೆಂಗಾಗುತ್ತೆ ಅವತ್ತು ಫಂಕ್ಷನ್ ಟೈಮಲ್ಲಿ, ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ. ಸೊ ಅಷ್ಟೇ. ಅದು ಬಿಟ್ಟು ಮತ್ತು ಗಿಫ್ಟ್ ಐಟಮ್ಸ್ ಇದೆ, ಅದನ್ನು ಚೆಕ್ ಮಾಡಬೇಕು ನಾನು ಇವಾಗ. ಅದು ಹೇಗಿದೆ ಏನು ಎತ್ತ, ಅದು ಕ್ವಾಲಿಟಿ ಎಲ್ಲ. ಇಷ್ಟೇ. ಇವಾಗ ಕುತ್ಕೊಂಡು ಎಲ್ಲ ಟೇಸ್ಟ್ ಮಾಡೋದು. ಯಾವುದೋ ಐಟಮ್ಸ್ ಮಿಸ್ ಆಗಿಲ್ಲ ಅನ್ಕೋತೀನಿ. ಇನ್ವಾಯ್ಸಲ್ಲಿ ಇದೆ, ಚೆಕ್ ಮಾಡಬೇಕು ಒಂದು ಕಡೆಯಿಂದ ಎಲ್ಲದು ಐಟಮ್ಸ್ನ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.